ನನ್ನ ಹತ್ರ ಒಂದ್ ಪ್ರಶ್ನೆ ಪದೇ ಪದೇ ಬರ್ತಾ ಇದೆ. ಅಖಿಲ್ ಬ್ರೋ, ಕೆಲವು ಹುಡುಗಿರು ಹುಡುಗರನ್ನ ಅಣ್ಣ ಅಂತ ಹೇಳ್ತಾರೆ, ಮತ್ತೆ ಅದೇ ಹುಡುಗರ ಜೊತೆ ಲೈಂಗಿಕ ಸಂಬಂಧ ಇಟ್ಕೊಂತಾರೆ. ಇದ್ರಿಂದ ಇರುವ ಸೈಕಾಲಜಿ ಏನು? ಈ ವಿಡಿಯೋದಲ್ಲಿ ನಿಮ್ಗೆ ಪ್ರೀಮಿಯಂ ಲೆವೆಲ್ ಕೋರ್ಸ್ ಫ್ರೀ ಆಗಿ ಸಿಗ್ತಾ ಇದೆ. ಯಾವುದೇ ಪಾಯಿಂಟ್ ಮಿಸ್ ಮಾಡಕ್ ಹೋಗ್ಬೇಡಿ. ಇನ್ ಕೇಸ್ ನಿಮ್ಗೆ ನನ್ ಕೋರ್ಸ್ ಬೇಕಿದ್ರೆ ಈ ಸ್ಕ್ರೀನ್ ಮೇಲೆ ಇರುವ ಪಾಯಿಂಟ್ಸ್ ಎಲ್ಲ ಕಲಿಯಕ್ ಸಿಗುತ್ತೆ. ಲಿಂಕ್ ಪಿಂಡ್ ಕಾಮೆಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ಔಟ್ ಮಾಡಿ. ನೋಡಿ, ಹ್ಯೂಮನ್ ಸೈಕಾಲಜಿ ಯಾವತ್ತು ಸ್ಟ್ರೈಟ್ ಲೈನ್ ಅಲ್ಲಿ ಇರೋದಿಲ್ಲ. ಹ್ಯೂಮನ್ ಸೈಕಾಲಜಿ ಸ್ಟಾಕ್ ಮಾರ್ಕೆಟಿನ ಗ್ರಾಫ್ ತರ ಅವಾಗವಾಗ ಮೇಲೆ ಇರುತ್ತೆ, ಅವಾಗವಾಗ ಕೆಳಗಡೆ ಇರುತ್ತೆ. ಅವಾಗವಾಗ ಎಮೋಷನಲ್ ಆಗುತ್ತೆ, ಅವಾಗವಾಗ ಪ್ರಾಕ್ಟಿಕಲ್ ಆಗುತ್ತೆ, ಕೆಲವೊಮ್ಮೆ ಸರ್ವೈವಲ್ ಆಗಿರುತ್ತೆ. ಆದ್ರೆ ಎಲ್ಲದಕ್ಕಿಂತ ಇಲ್ಯೂಷನ್, ಮಾಯೆ ಏನ್ ಗೊತ್ತಾ? ವರ್ಡ್ಸ್ ನ ರಿಯಾಲಿಟಿ ಅನ್ಕೊಳೋದು. ಒಂದ್ ಹುಡುಗಿ ಯಾರನ್ನ ಅಣ್ಣ ಅಂತಿದ್ದಾಳೆ ಅಂದ್ರೆ ಅದಕ್ಕೆ ಅರ್ಥ ಅವಳು ನಿಜವಾಗ್ಲೂ ಬ್ರದರ್ ಫೀಲಿಂಗ್ ಇಂದ ಅಂತಿದ್ದಾಳೆ ಅಂತಿಲ್ಲ. ಯಾರ ಅಣ್ಣ ಅಂತ ಅನ್ಸ್ಕೊಂತಿದಾನೋ ಅವನ ಹಾರ್ಮೋನ್ ಸನ್ಯಾಸಿಯಾಗಿ ಏನ್ ಕುತ್ಕೊಂಡಿಲ್ಲ. ಅದಕ್ಕೋಸ್ಕರನೇ ಹ್ಯೂಮನ್ಸ್ ಏನ್ ಹೇಳ್ತಾರೋ ಅದ್ರ ಮೇಲೆ ಗಮನ ಕೊಡ್ಬೇಡಿ, ಏನ್ ಫೀಲ್ ಮಾಡ್ತಾರೋ ಅದ್ರ ಮೇಲೆ ಗಮನ ಕೊಡಿ. ಇಂಡಿಯನ್ ಸೊಸೈಟಿಯಲ್ಲಿ ಅಣ್ಣ ಎನ್ನುವ ಪದ ಬರೀ ರಿಲೇಶನ್ಶಿಪ್ ಗೋಸ್ಕರ ಅಲ್ಲ, ಇದೊಂದು ಶೀಲ್ಡ್ ತರ ಕೆಲಸ ಮಾಡುತ್ತೆ. ಕೆಲವೊಮ್ಮೆ ಪ್ರೊಟೆಕ್ಷನ್ ಗೋಸ್ಕರ ಆಗಿರ್ಬೋದು, ಕೆಲವೊಮ್ಮೆ ಆಕ್ವರ್ಡ್ನೆಸ್ ನ ಅವಾಯ್ಡ್ ಮಾಡಕ್ ಆಗಿರ್ಬೋದು, ಕೆಲವೊಮ್ಮೆ ಪಬ್ಲಿಕ್ ಪರ್ಸೆಪ್ಷನ್ ನ ಕಂಟ್ರೋಲ್ ಮಾಡಕ್ ಆಗಿರ್ಬೋದು, ಕೆಲವೊಮ್ಮೆ ಅಟೆನ್ಷನ್ ನ ಕಂಟ್ರೋಲ್ ಮಾಡಕ್ ಆಗಿರ್ಬೋದು, ಕೆಲವೊಮ್ಮೆ ನಿಮ್ಮನ್ನ ಎಮೋಷನಲ್ ಆಗಿ ಟೆಸ್ಟ್ ಮಾಡಕ್ಕೂ ಆಗಿರ್ಬೋದು, ಕೆಲವೊಮ್ಮೆ ಇದು ಜಸ್ಟ್ ಹ್ಯಾಬಿಟ್ ಕೂಡ ಆಗಿರ್ಬೋದು. ಆದ್ರೆ ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ? ವರ್ಡ್ಸ್ ನ ಫೈನಲ್ ವರ್ಡಿಕ್ಟ್ ಅಂತ ನಂಬಿಡ್ತಾರೆ. ಯಾಕಂದ್ರೆ ಹ್ಯೂಮನ್ ಎಮೋಷನ್ಸ್ ಯಾವಾಗ್ಲೂ ವೆದರ್ ತರ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಅಣ್ಣ ಆಗಿರ್ತಾನೆ, ನಾಳೆ ಕಂಫರ್ಟ್ ಝೋನ್ ಆಗಿರ್ತಾನೆ, ನಾಳಿದ್ದು ಎಮೋಷನಲ್ ಡಿಪೆಂಡೆನ್ಸಿ, ಅದಕ್ ನಂತರ ಅಟ್ರಾಕ್ಷನ್. ನಿಮಗೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಪಬ್ ಆಚ ಕಡೆ ಒಂದ್ ಬೋರ್ಡ್ ಹಾಕಿರ್ತಾರೆ, ಪಬ್ಲಿಕ್ ನಾಟ್ ಅಲೌಡ್. ಆದ್ರೆ ಅದೇ ಕ್ಲಬ್ಬಿನ ಸೆಕ್ಯೂರಿಟಿ ಗಾರ್ಡ್ ಕೆಲವು ಸ್ಪೆಸಿಫಿಕ್ ಪರ್ಸನ್ ಗೆ ಮಾತ್ರ ಎಂಟ್ರಿ ಕೊಡ್ತಾನೆ ಕ್ಲಬ್ ಒಳಗಡೆ. ಹಂಗಂದ್ರೆ ಬೋರ್ಡ್ ಏನ್ ಸುಮ್ನೆ ತಮಾಷೆಗೆ ಹಾಕಿದಾರ? ಇಲ್ಲ ತಾನೆ. ಆದ್ರೆ ಆ ಬೋರ್ಡ್ ಬೇರೆ ಎಲ್ಲಾ ಪಬ್ಲಿಕ್ ಹಾಕಿದ್ದಾರೆ, ನಾಟ್ ಅಲೌಡ್ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಏನ್ ಹೇಳಕ್ ಬರ್ತಾ ಇದೀನೋ? ಇನ್ನೊಂದು ಉದಾಹರಣೆ ಕೊಡ್ತೀನಿ, ತಿಳ್ಕೊಳ್ಳಿ. ನಮ್ ಇಂಡಿಯಾದಲ್ಲಿ ಹುಡುಗಿರಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತಾರೆ, ಪ್ರತಿಯೊಂದು ಮೇಲ್ ಇಂಟ್ರಾಕ್ಷನ್ ಸೋಷಿಯಲಿ ಅಕ್ಸೆಪ್ಟೇಬಲ್ ಮಾಡ್ಬೇಕು. ಸೊ ಇದಕ್ಕೆ ಈಸಿಯಾಗಿ ಸೇಫ್ ಆಗಿರೋ ದಾರಿ ಏನು? ಅಣ್ಣ, ಆಟೋ ಅಣ್ಣ, ಪಕ್ಕದ ಮನೆ ಅಣ್ಣ, ಕ್ಲಾಸ್ಮೇಟ್ ಅಣ್ಣ, ಅಂಗಡಿ ಅಣ್ಣ, ಜಿಮ್ ಇನ್ಸ್ಟ್ರಕ್ಟರ್ ಅಣ್ಣ, ಫ್ಯಾಮಿಲಿ ಫ್ರೆಂಡ್ ಅಣ್ಣ. ಇದು ಜಸ್ಟ್ ವರ್ಬಲ್ ಇನ್ಶೂರೆನ್ಸ್ ಪಾಲಿಸಿ ಅಷ್ಟೇ. ಆದ್ರೆ ಹ್ಯೂಮನ್ ಬಯಾಲಜಿಗೆ ವರ್ಡ್ಸಿನ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಡೈಲಿ ಎಮೋಷನಲ್ ಬಾಂಡಿಂಗ್ ಆಗ್ತಾ ಇದೆ, ಲೇಟ್ ನೈಟ್ ಟಾಕ್ಸ್ ಆಗ್ತಿದೆ, ಪ್ರೊಟೆಕ್ಷನ್ ಸಿಗ್ತಾ ಇದೆ, ವ್ಯಾಲಿಡೇಷನ್ ಮತ್ತೆ ಅಟೆನ್ಷನ್ ಸಿಗ್ತಾ ಇದೆ ಅಂದ್ರೆ ಬ್ರೈನ್ ಆಕ್ಸಿಟೋಸಿನ್ ಮತ್ತೆ ಅಟ್ಯಾಚ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಬಾಡಿಗೆ ವರ್ಡ್ಸ್ ಇನ ವೆಕಾಬುಲರಿ ಅರ್ಥ ಆಗೋದಿಲ್ಲ, ಬಾಡಿಗೆ ಎಮೋಷನಲ್ ಕೆಮಿಸ್ಟ್ರಿ ಮಾತ್ರ ಅರ್ಥ ಆಗುತ್ತೆ. ಕೆಲವೊಮ್ಮೆ ಹುಡುಗಿರು ನಿಮ್ಮನ್ನ ಟೆಸ್ಟ್ ಮಾಡಕ್ಕೆ ಅಣ್ಣ ಅಂತ ಹೇಳ್ತಾರೆ. ಹುಡುಗಿರಿಗೆ ನೋಡ್ಬೇಕಂತ ಇರುತ್ತೆ, ನೀವು ಎಮೋಷನಲ್ ಆಗಿ ಸ್ಟ್ರಾಂಗ್ ಆಗಿದ್ದೀರಾ, ವೀಕ್ ಆಗಿದ್ದೀರಾ ಅಂತ. ನೀವು ಅಣ್ಣ ಅಂತ ಪದ ಕೇಳಿಸ್ಕೊಂಡು ಎಮೋಷನಲ್ ಆಗಿ ರಿಯಾಕ್ಟ್ ಮಾಡ್ಬಿಟ್ರೆ, ಪೊಸೆಸಿವ್ ಆಗ್ಬಿಟ್ರೆ, ಆ ಹುಡುಗಿಗೆ ನಿಮ್ಮ ಕೋಪ ಕಾಣಿಸ್ಬಿಟ್ರೆ ನಿಮ್ ಮೇಲೆ ಇರೋ ಅಟ್ರಾಕ್ಷನ್ ಹೋಗ್ಬಿಡುತ್ತೆ. ಇದೇ ಜಾಗದಲ್ಲಿ ಸ್ಟ್ರಾಂಗ್ ಮ್ಯಾನ್ ಏನ್ ಮಾಡ್ತಾನೆ ಗೊತ್ತಾ? ಅವನು ಹುಡುಗಿರ್ ವರ್ಡ್ಸ್ ನ ಸೀರಿಯಸ್ ಆಗಿ ತಗೊಳೋದಿಲ್ಲ, ಅವನು ಪ್ಯಾಟರ್ನ್ ನ ಅಬ್ಸರ್ವ್ ಮಾಡ್ತಾನೆ. ನಿಮಗೊಂದು ಉದಾಹರಣೆ ಕೊಡ್ತೀನಿ ನೋಡಿ. ರೈಲ್ವೆ ಸ್ಟೇಷನ್ ಅಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾರೆ, ಟ್ರೈನ್ 2ನೇ ನಂಬರ್ ಪ್ಲಾಟ್ಫಾರ್ಮ್ ಮೇಲೆ ಬರುತ್ತೆ ಅಂತ. ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಚೇಂಜ್ ಆಗ್ಬಿಡುತ್ತೆ. ಅದೇ ರೀತಿ ಹ್ಯೂಮನ್ ಎಮೋಷನ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹ್ಯೂಮನ್ಸ್ ಹೇಳೋದೇ ಬೇರೆ, ಮಾಡೋದೇ ಬೇರೆ. ಯಾರು ಎಮೋಷನಲಿ ಇಮ್ಮೆಚ್ಯೂರ್ ಆಗಿರ್ತಾರೋ ಅಂತ ಚೂತಿಯಾಗ್ಲು ಫೈನಲ್ ಅನೌನ್ಸ್ಮೆಂಟ್ ನ ರಿಯಾಲಿಟಿ ಅನ್ಕೊಂಡ್ ಫಿಕ್ಸ್ ಆಗ್ಬಿಡ್ತಾರೆ. ಇನ್ನೊಂದ್ ಸತ್ಯ ಹೇಳ್ತೀನಿ ಕೇಳಿ. ಕೆಲವೊಮ್ಮೆ ಹುಡುಗಿರು ನಿಮ್ಮನ್ನ ಅಣ್ಣ ಅಂತ ಏನಕ್ಕೆ ಹೇಳ್ತಾರಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಮೇಲೆ ಅಟ್ರಾಕ್ಷನ್ ಫೀಲ್ ಆಗಿರೋದಿಲ್ಲ. ಆದ್ರೆ ಟೈಮ್ ಹೋಗ್ತಾ ಹೋಗ್ತಾ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ನೀವೇ ನೋಡಿರ್ತೀರಾ, ಸ್ಕೂಲಲ್ಲಿ ಸಣ್ಣಕ್ಕೆ ಸ್ಕಿನ್ನಿ ಟೈಪ್ ಹುಡುಗನ್ಗೆ ಯಾವ ಹುಡುಗಿನೂ ಗಮನ ಕೊಡ್ತಾ ಇರ್ಲಿಲ್ಲ. ಆದ್ರೆ ಅದೇ ಹುಡುಗ ಜಿಮ್ಗೆ ಹೋಗಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದಾನೆ, ಅವ್ನ್ ಕಾನ್ಫಿಡೆನ್ಸ್ ಮೇಲೆ ಕೆಲಸ ಮಾಡ್ಕೊಂಡಿದ್ದಾನೆ, ಅವನು ಫೈನಾನ್ಸ್ ಮೇಲೆ ಕೆಲಸ ಮಾಡ್ಕೊಂಡಿದ್ದಾನೆ, ಅವ್ನ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಮೇಲೆ ಕೆಲಸ ಮಾಡ್ಕೊಂಡಿದ್ದಾನೆ. ನಿಮ್ಮಲ್ಲಿ ಯಾರು ನನ್ನ ಕೋರ್ಸ್ ನ ಪರ್ಚೇಸ್ ಮಾಡಿದೀರಾ? ನೀವೇ ಹೇಳಿದೀರಾ ನನ್ನ ಹತ್ರ, ನೀವು ಮ್ಯಾಸ್ಕ್ಯುಲಿನ್ ಎನರ್ಜಿ ಮೇಲೆ ಕೆಲಸ ಮಾಡಿದ್ಮೇಲೆ ಹುಡುಗಿರ್ ಕಡೆ ಅಂತೂ ಬೇಜಾನ್ ಅಟೆನ್ಷನ್ ಸಿಗ್ತಾ ಇದೆ ಅಂತ ನೀವೇ ಹೇಳಿದೀರಾ. ಸೊ ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡ್ಮೇಲೆ ಅದೇ ಸೇಮ್ ಸ್ಕೂಲ್ ಹುಡುಗ ಇವಾಗ ಡಿಫ್ರೆಂಟ್ ಅನ್ಸ್ತಾನೆ. ನಾನ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಅಟ್ರಾಕ್ಷನ್ ಯಾವತ್ತೂ ಸ್ಟ್ರೈಟ್ ಲೈನ್ ಅಲ್ಲಿ ಇರೋದಿಲ್ಲ. ಅದಕ್ಕೆ ನಿಮ್ಮ ಸ್ವಂತ ತಂಗಿ ಅಥವಾ ರಿಲೇಟಿವ್ಸ್, ಫ್ಯಾಮಿಲಿ ಬಿಟ್ಟು ಬೇರೆ ಯಾವ ಹುಡುಗಿನೂ ಅಣ್ಣ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ.